ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬ್ರೆಡ್ ರೋಲ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಾನು ಕುದಿಸ್ಕೊಂಡಿರೋ 4 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಕುದಿಸ್ಕೊಂಡು ನಾನು ಆಲೂಗಡ್ಡೆನ ತುರಿತಾ ಇದ್ದೀನಿ. ಕೈಯಿಂದನೂ ಕಲಿಸ್ಕೋಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಕೈಯಿಂದನೂ ನಾನು ತುರಿತಾ ಇದ್ದೀನಿ. ಒಂದು ಸ್ಪೂನ್ ಗರಂ ಮಸಾಲ, ಒಂದು ಸ್ಪೂನ್ ಸಾಂಬಾರು ಮಸಾಲ, ಒಂದು ಸ್ಪೂನು ಧನಿಯಾ ಪುಡಿ, ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿರೋದು ಸಣ್ಣಗಾಗಿ ಕಟ್ ಮಾಡ್ಕೋಬೇಕು. ನಾನು 4 ಪೀಸ್ನ ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ನ ಒಂದು ಜಾರಲ್ಲಿ ಹಾಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಪೀಸ್ ಮಾಡಿ ಒಂದು ಜಾರಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ, ಪೌಡ್ರ್ ಮಾಡ್ಕೊಳ್ಳೋಣ. ಬ್ರೆಡ್ನ ಈ ಥರ ಪೌಡ್ರ್ ಮಾಡ್ಕೋಬೇಕು. ಈ ಕಲಸಿರೋ ಆಲೂಗಡ್ಡೆ ಮತ್ತು ಈರುಳ್ಳಿನ ಅದರಲ್ಲಿ ಹಾಕೋಣ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬ್ರೆಡ್ನ ಮಿಕ್ಸಿ ಮಾಡ್ಕೊಂಡಿರೋದನ್ನ ಆಲೂಗಡ್ಡೆಯಲ್ಲಿ ಮಿಕ್ಸ್ ಮಾಡೋಣ. ಒಂದು ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲನೂ. ಹಾಗಾಗಿ ಕೈಯಿಂದ ಕಲಿಸ್ಕೋಬೇಕು. ನೀಟಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ. ನಾನು ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಬ್ರೆಡ್ನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ನಾನು ಅದರಾಗಿಂದ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಹಾಗಾಗಿ ಇದು ಆಲೂಗಡ್ಡೆನ ಮಿಕ್ಸಿ ಮಾಡ್ಕೊಂಡಿರೋದು, ಬ್ರೆಡ್ನ ಮಿಕ್ಸ್ ಮಾಡ್ಕೊಂಡಿರೋದು, ಅದು ರೋಲ್ ಮಾಡಿಕೊಂಡು ಬ್ರೆಡ್ ಪೌಡ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಉದ್ದುದ್ದಿಗೆ ರೋಲ್ ಮಾಡ್ಕೋಬೇಕು. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಇವಾಗ ಎಣ್ಣೆ ಕಾದಿದೆ, ಅದರಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯೋಣ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ಗೆ, ಸಾಯಂಕಾಲ ಟೀ ಜೊತೆಗೆ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿ ಕಟ್ಬೋದು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಫ್ರೈ ಮಾಡೋಣ. ಬ್ರೌನ್ ಕಲರ್ ಆಗಬೇಕು. ನಾನು ಮತ್ತೆ ಮಾಡಿಟ್ಟಿರೋದನ್ನು ರೋಲ್ನ ಹಾಕ್ತಾಯಿದ್ದೀನಿ. ಬ್ರೆಡ್ ರೋಲ್ನ ಬೇಗನೆ ಆಗುತ್ತೆ. ಫಾಸ್ಟಾಗಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡ್ಬೋದು.
ಚೆನ್ನಾಗಿ ಫ್ರೈ ಆಗಿದೆ. ನಾನು ಎಲ್ಲನೂ ಇದೇ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸಾಸ್ ಜೊತೆಗೆ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ತುಂಬ ಚೆನ್ನಾಗಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.